ಇರೋ ಪಾಟ್ ಕೊಡ್ತೀನಿ ಅಂದ್ಬಿಟ್ಟು ಕರ್ಕೊಂಡ್ಬಂದ್ಬಿಟ್ಟು ಇರೋ ಪಾಟ್ ಕೊಡ್ತಾರ. ಮನೆಗೆ ಆಗುವಂಥ ಶೋ ಪೀಸಸ್ ಹಾಗೂ ಬೇರೆ ಎಲ್ಲ ಐಟಮ್ ಉಂಟು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ನಾನು ಒಂದು ಕಡೆ ಹೋಗ್ತಾ ಇದ್ದೀನಿ, ಗೋಡೌನಿಗೆ. ಒಂದು ಗೋಡೌನ್ ಅಂತ ಅವರು ಹೇಳಿದರು, ನಂಗೆ ಗೊತ್ತಿಲ್ಲ ಅದು ಶಾಪ್ ಇರ್ಬೋದು ಅಥವಾ ಹೇಗಿದೆ ಅಂತ ನಂಗೆ ಗೊತ್ತಿಲ್ಲ. ಪದ್ಮ ಅವರು ಹೇಳಿದರು ಒಂದು ಚೆನ್ನಾಗಿದೆ, ಎಲ್ಲ ಹೊರದೇಶದಿಂದ ಒಳ್ಳೊಳ್ಳೆ ಶೋ ಪೀಸಸ್, ಮನೆಗೆ ಬೇಕಾಗಿರುವ ಕೆಲವು ವಸ್ತುಗಳೆಲ್ಲ ಬರುತ್ತೆ. ಹಾಗಾಗಿ ಅದನ್ನೊಮ್ಮೆ ನೋಡ್ಕೊಂಡು ಬನ್ನಿ. ಚೀಪ್ ಅಂದರೆ ಪ್ರೈಸ್ ಕೂಡ ಕಮ್ಮಿ ಇರುತ್ತೆ ಹಾಗೂ ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇವಾಗ ನಿಮಗೂ ಕೂಡ ತೋರಿಸ್ತೀನಿ. ನನಗೀಗ ಮನೆಗೆ ಹೇಗೂ ನಾನು ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ದೀನಲ್ವಾ, ಹಾಗೆ ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ಹೇಳಿ. ಓಕೆ, ಹೋಗನ್ವಾ? ಬೆಂಗಳೂರಿನ ಮತ್ತಿಕೆರೆಯಲ್ಲಿ ಬಿಗ್ ಲಾಟ್ಸ್ ಅಂತ ಉಂಟು. ಎಲ್ಲ ಬ್ರ್ಯಾಂಡೆಡ್ ಐಟಮ್ಸ್ ಬರುತ್ತೆ ಹಾಗೂ ಒಳ್ಳೆ ಡಿಸ್ಕೌಂಟಲ್ಲಿ ಕೂಡ ನಿಮಗೆ ಸಿಗುತ್ತೆ. ಒಂದಕ್ಕೊಂದು ಚೆಂದ ಇದೆ ಮಾತ್ರ ನೋಡಲಿಕ್ಕೆ. ಒಳಗೆ ಬಂದಾಗ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಆಗಲಿಲ್ಲ. ನಾವು ಎಲ್ಲನೂ ಖಾಲಿ ಆದಮೇಲೆ ಬಂದಿದ್ದೀವಿ, ಆದರೂ ಇಷ್ಟೊಂದು ಐಟಮ್ಸ್ ಉಂಟು. ಒಮ್ಮೆಲೆ ಬರುವಾಗ ಉಂಟಲ್ಲ ಫುಲ್ ರಶ್ ಆಗುತ್ತೆ ಅಂತ ಎಲ್ಲರೂ ಇಲ್ಲಿ ಬಂದು ತಗೊಂಡು ಹೋಗ್ತಾರಂತೆ, ಅಷ್ಟೊಂದು ರಶ್ ಇರುತ್ತೆ ಅಂತೆ. ಹಾಗೆ ಇವಾಗ ನೋಡ್ಬೋದು, ಆದರೂ ಕೆಲವು ಐಟಮ್ಸ್ ಉಂಟು. ಇದರಲ್ಲಿ ನಾವು ಚೂಸ್ ಮಾಡಿ ಇವಾಗ ಕೆಲವು ತಗೊಂಡು ಹೋಗ್ತಾ ಇದ್ವಿ. ಇಂಥದ್ದೆಲ್ಲ ಡಿಸ್ಪೆನ್ಸರ್ ಇತ್ತು, ಬಾತ್ರೂಮ್ ಇದೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಒಂದಕ್ಕೊಂದು ಚೆಂದ ಇತ್ತು. ಹಾಗೂ ನಮ್ಮ ಬಾತ್ರೂಮಿಗೆ ಯಾವುದು ಸೆಟ್ ಆಗುತ್ತೆ ಕಲರ್ ಅದೆಲ್ಲ ತೊಗೊಳ್ತಾ ಇದ್ದೀನಿ. ಹಾಗೂ ಸ್ಟೋರೇಜ್ ಬಾಕ್ಸ್ ಇತ್ತು, ಫ್ರಿಡ್ಜ್ ಇದೆಲ್ಲ ತುಂಬ ಒಳ್ಳೆದಿತ್ತು. ಶೋ ಪೀಸಸ್, ಕಪ್, ಮಗ್, ಬಾತ್ರೂಮಿಗೆ ಆಗುವಂಥದ್ದು ಬಾಕ್ಸಸ್ ಹಾಗೂ ಕೆಲವು ಎಂತ ಹೇಳ್ತಾರೆ ಅಡುಗೆ ಮಾಡುವಂಥ ಪಾತ್ರೆಗಳು, ಶೂ, ಬಟ್ಟೆ ಎಲ್ಲ ಕೂಡ ಇತ್ತು. ಒಂದಕ್ಕೊಂದು ಚೆಂದ ಇತ್ತು, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಕ್ವಾಲಿಟಿ ಕೂಡ ಒಳ್ಳೆದಿತ್ತು, ಎಲ್ಲ ಬ್ರ್ಯಾಂಡೆಡ್ ಐಟಮ್ ಅಂತೆ. ಹಾಗೆ ನನಗೆ ಯಾವುದು ಬೇಕು ನೋಡಿ ಅದನ್ನು ತೊಗೊಳ್ತಾ ಇದ್ದೀನಿ. ಈ ಕಪ್ಪಲ್ಲಿ ಕೂಡ ನಾನು ಗೋಲ್ಡ್ ಕಲರ್ ಹಾಗೂ ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ, ಎರಡು ಕೂಡ. ಹಾಗೂ ಪ್ರೈಸ್ ಕೂಡ ರೀಸನೇಬಲ್, ತುಂಬ ಹೈ ರೇಟ್ ಕೂಡ ಅವರು ಇಡಲಿಲ್ಲ, ಡಿಸ್ಕೌಂಟ್ ಕೂಡ ಮಾಡಿ ಕೊಡ್ತೀರಿ ಅಂತ ಹೇಳಿದರು ನನಗೆ. ನಿಮಗೆ ಜ್ಯುವೆಲ್ಲರಿ, ಸೂಟ್ ಕೇಸ್ ಅಂದರೆ ಲಗೇಜ್ ಕೊಂಡೋಗುವಂಥದ್ದು ನೋಡಿ, ಸಣ್ಣ ಸಣ್ಣ ಈ ರೀತಿ ಕಪ್ ಬೇಕಿದ್ದರು. ಹಾಗೂ ನೆಕ್ಸ್ಟ್ ಕಾರ್ಪೆಟ್, ಬೆಡ್ಶೀಟ್, ನಾನು ಹೇಳಿದ್ದೀನಿ ಈ ಪಾತ್ರೆ ಅದೆಲ್ಲ ಉಂಟಂತ ಹೇಳಿ, ಕುಕ್ಕರ್ ಅಂಥದ್ದೆಲ್ಲ ಕೂಡ ಉಂಟಿಲ್ಲಿ. ಹಾಗೂ ಶೋ ಪೀಸಸ್ ತುಂಬ ಚೆನ್ನಾಗಿತ್ತು. ನಾನೊಂದು ಮೇಕಪ್ ಬಾಕ್ಸ್ ನನಗೆ ಬೇಕಿತ್ತು, ಅದನ್ನು ತೊಗೊಂಡೆ ಇಲ್ಲಿ ನೋಡಿ. ಇದು ತುಂಬ ಚೆನ್ನಾಗಿದೆ, ಇದನ್ನು ತೊಗೊಂಡೆ ನಾನು. ಹಾಗೂ ಬೆಡ್ಶೀಟ್, ಬೆಡ್ ಕವರ್ ಎಲ್ಲ ಕೂಡ ಉಂಟು. ಓಕೆ, ನಾನಿವಾಗ ಬಿಗ್ ಲಾಟ್ ಮತ್ತಿಕೆರೆಯಲ್ಲಿ ಇದ್ದೀನಿ. ಇಲ್ಲಿ ಕೆಲವು ಮನೆಗೆ ಆಗುವಂಥ ಶೋ ಪೀಸಸ್ ಹಾಗೂ ಬೇರೆ ಎಲ್ಲ ಐಟಮ್ ಉಂಟು, A to Z ಎಲ್ಲ ಇಂಪೋರ್ಟೆಡ್ ಜಾಸ್ತಿ ಇರೋದು, ಅಂದರೆ ಹೊರಗಡೆಯಿಂದ ತಂದದ್ದು ಜಾಸ್ತಿ ಇರೋದು. ಹಾಗೂ ಶೋ ಪೀಸಸ್ ಇರಲಿ ತುಂಬ ಒಂದಕ್ಕೊಂದು ಚೆನ್ನಾಗಿದೆ. ನನಗೆ ಪದ್ಮ ಅವರು ಹೇಳಿದರು ಇಲ್ಲಿ ಒಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ ನಿಮಗೆ ಬೇಕಾಗಿತ್ತು ಅಂತ ಹೇಳಿ. ಇಲ್ಲಿ ಬರುವಾಗ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತ ಆಗ್ತಾಯಿಲ್ಲ. ಆದರೆ ಇವತ್ತು ಅಂದರೆ ಇಲ್ಲಿ ಬಂದ ತಕ್ಷಣ ಉಂಟಲ್ಲ ಎಲ್ಲ ಖಾಲಿಯಾಗಿ ಹೋಗುತ್ತಂತೆ. ನಾವು ಬಂದಿದ್ದೇ ಲೇಟ್ ಆಯಿತು, ಹಾಗೆ ಸುಮಾರು ಐಟಮ್ಸ್ ಇಲ್ಲಿ ನಮಗೆ ಸಿಗಲಿಲ್ಲ. ಆದರೆ ಇದ್ದಿದ್ರಲ್ಲಿ ಎಲ್ಲ ನಾವು ಚೂಸ್ ಮಾಡಿದ್ವಿ. ಇವರು ಇಲ್ಲಿಯ ಕಸ್ಟಮರು, ಹಾಗೂ ಇವರದ್ದು ರಿವ್ಯೂ ನಾನು ಕೇಳೋಣ ಅಂತೇಳಿ ಎನಿಸಿದ್ದೀನಿ. ಅಂದರೆ ಯಾವ ರೀತಿ ಅವ್ರಿಗೆ ಇಷ್ಟ ಆಗುತ್ತಾ ಇಲ್ಲಿ, ಅದು ಹೇಗಿದೆ, ಕ್ವಾಲಿಟಿ ಎಲ್ಲ ನೋಡಬೇಕಲ್ವಾ, ಹೇಗಿದೆ ಹಾಗೆ ಅಂತ ಹೇಳಿ. ಹಿಂದಿಯಲ್ಲಿ ಮಾತಾಡ್ತಾರೆ, ಆದರೆ ನಾನು ಕನ್ನಡದಲ್ಲಿ ನಿಮಗೆ ಹೇಳ್ತೀನಿ ಅವರು ಏನು ಹೇಳ್ತಾರಂತ ಹೇಳಿ. मतलब आप इधर कितने टाइम से आ रहे हैं? मैं बहुत साल से आ रही हूँ, जब से ये ओपन किए ना तब से आ रहे हैं. आपने इधर से आइटम्स लिया है? हाँ माशाल्लाह. कैसा है प्रोडक्ट सब? बहुत बहुत अच्छा है. बहुत अच्छा है, मतलब यूज़ कर रहे हैं आप घर पे? हाँ. क्वालिटी सब अच्छा है, हर चीज़ माशाल्लाह ब्रांड रहता है पूरा. ओके, मतलब कोई लोग बोलते हैं ना तो बाहर से आता है वो अच्छा नहीं रहता, दिखने में अच्छा रहता, वैसा कुछ नहीं? नहीं माशाल्लाह इधर का चीज़ हर चीज़ अच्छा रहता अच्छा है. और हमारा इधर रिश्ता है भाई बहन का. ओके ओके. हम आते हैं बहुत दिन से माशाल्लाह, हर टाइम
दिन में एक बार तो मुझे इधर आना ही आना। और बहुत सारे चीज़ आते हैं ना इधर। हाँ, हर चीज आता है ओके, माशाल्लाह। आपने क्या सब लिया है इधर से? हम क्या नहीं लिए वो बोलो, हम हर चीज लेते हैं इधर से। ओके। खाने का समझो के पहनने का समझो, बच्चों के कपड़े ओके। हम इधर से ही लेते लेते हैं हैं। माशाल्लाह। अच्छा रहता है कपड़े बहुत- वगैरह सब? बहुत और अच्छा रेट कैसा रहता है? रेट एकदम रिजनेबल। हमारे reasonable। भाई का और हमारे दूसरे भाई हैं, हाँ हाँ। उनके साथ में उन लोग का नेचर भी माशाल्लाह उतना अच्छा है, हमको बहुत इज्जत देते हैं। ओके हम जब भी कुछ भी रहता है हम इधर आ जाते हैं दौड़ के। ना? हाँ। ಓಕೆ, ಅವ್ರು ಹೇಳಿದ್ರು ನೋಡಿ, ಇಲ್ಲಿ ನಿಮಗೆ ಬಂದರೆ ಕಂಫರ್ಟೇಬಲ್ ಫೀಲ್ ಮಾಡ್ತಾರೆ. ಅಂದರೆ ನಿಮಗೆ ಕಸ್ಟಮರ್ಗೆ ಅವರು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಈಗ ಲೇಡೀಸ್ ಕೂಡ ಇದ್ದಾರೆ ಬೇರೆ ಕನ್ನಡದಲ್ಲಿ, ನಿಮಗೆ ಅವರೆಲ್ಲನೂ ತೋರಿಸ್ತಾರೆ. ನಿಮಗೆ ಇದು ಬೇಕಾ ಅದು ಬೇಕಾ ಓಪನ್ ಮಾಡಿ, ಹಾಗೂ ಕ್ವಾಲಿಟಿ ಹೇಗಿದೆ ನೀವು ಇಲ್ಲಿ ಬಂದು ಚೆಕ್ ಮಾಡಿ ನೋಡ್ಬೋದು. ಒಂದಕ್ಕೊಂದು ಬೆಸ್ಟ್ ಇದೆ. ನೀವು ಬೇರೆ ಕಡೆ ನಿಮಗೆ ಸಿಗದ ವಸ್ತು ಕೂಡ ಇಲ್ಲಿ ಸಿಗುತ್ತೆ. ಹಾಗೂ ಇವರು ತುಂಬ ವಸ್ತು ಇವರ ಮನೆಗೆ ತೊಗೊಂಡು ಹೋಗಿದ್ದಾರಂತೆ. ಕ್ವಾಲಿಟಿ ವೈಸ್ ಇರಲಿ ಎಲ್ಲನೂ ಚೆನ್ನಾಗಿದೆ ಅಂತ ಹೇಳಿದರು, ಬಟ್ಟೆ ಇರಲಿ ಎಲ್ಲನೂ ಒಳ್ಳೆದಿದೆ ಅಂತ ಹೇಳಿದರು. ಥ್ಯಾಂಕ್ ಯು ಸೋ ಮಚ್. ಮಂಜುನಾಥ್ ಅಂತ ಹೇಳಿ ಬಂದಿದ್ದಾರೆ ನನ್ನನ್ನು ಮೀಟ್ ಆಗಲಿಕ್ಕೆ. ಲೆವಿಗೆ ಹೇಳ್ತಾ ಇದ್ವಂತೆ ನಿನ್ನೆಯಿಂದ. ನಾವು ಇವತ್ತು ಹೋಗೋದಂತ ಹೇಳಿ ಎನಿಸಿದ್ವಿ, ಮತ್ತೆ ಇಲ್ಲಿ ಲೆವಿ ಲೊಕೇಶನ್ ಕೊಟ್ಟು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬಂದಕ್ಕೆ, ಮೀಟ್ ಆಗಲಿಕ್ಕೆ. ನಾಚಿಕೆ ಆಗ್ತಾ ಉಂಟು ಅವರಿಗೆ ಸ್ವಲ್ಪ. ಓಕೆ ಓಕೆ, ಫಸ್ಟ್ ಟೈಮ್ ಬಂದಿದ್ದಲ್ಲ, ಅದಕ್ಕೆ ನನಗೆ ಇದನ್ನು ಗಿಫ್ಟ್ ಮಾಡಿದ್ದಾರೆ ನನ್ನ ಮನೆಗೆ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಓಕೆ, ಈಗ ಹೋಗಿ ಬಂದ್ವಿ ನಾವು. ಚೆನ್ನಾಗಿತ್ತು, ಒಂದಕ್ಕೊಂದು ನಮಗೆ ತುಂಬ ಇಷ್ಟ ಆಯ್ತಲ್ಲ ಕೆಲವು. ಪ್ರೈಸ್ ಕೂಡ ರೀಸನೇಬಲೇ, ಆದರೆ ಡಿಸ್ಕೌಂಟ್ ಎಲ್ಲ ಮಾಡಿ ಕೊಡ್ತಾರೆ ನಿಮಗೆ, ಹಾಗೇನಿಲ್ಲ. ಹಾಗೂ ನೆಕ್ಸ್ಟ್ ಇನ್ನೊಂದೇನೆಂದರೆ, ನನ್ನ ಚಾನಲ್ ನೋಡಿ ಹೋಗಿದ್ರೆ ನನ್ನ ಚಾನಲ್ ನೋಡಿ ಹೋಗಿದ್ದಂತಲೇ ಹೇಳಿ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ನಿಮಗೆ. ಹಾಗೂ ಇನ್ನೂ ಕೂಡ ಅಲ್ಲಿ ಸ್ಟಾಕ್ ಇರಲಿಲ್ಲ, ನಾವು ಎಲ್ಲ ಸ್ಟಾಕ್ ಖಾಲಿ ಆದಮೇಲೆ ಹೋಗಿದ್ದು. ಆದರೂ ನಮಗೆ ಅಷ್ಟು ನೋಡಲಿಕ್ಕೆ ಸಿಕ್ತು. ಸ್ಟಾಕ್ ಬರುವಾಗ ಫುಲ್ ರಶ್ ಇರುತ್ತಂತೆ. ಅದು ನೀವು ಕೇಳಬೇಕು ಯಾವಾಗ ಯಾವಾಗ ಬರುತ್ತೆ ಸ್ಟಾಕ್ ಅಂತ ಹೇಳಿ ಅವ್ರ ಹತ್ರನೇ, ಅವಾಗ ಅವ್ರು ಹೇಳ್ತಾರೆ. ಅವಾಗ ಚೂರು ಕೂಡ ಅಲ್ಲಿ ಜಾಗ ಇರಲ್ಲ ಅಂತ, ಅಷ್ಟು ರಶ್ ಇರುತ್ತಂತೆ ಅಲ್ಲಿ. ಹಾಗೆ ಅವ್ರು ಹೇಳಿದರು ನೆಕ್ಸ್ಟ್ ಟೈಮ್ ಕೂಡ ನನಗೆ ಹೋಗ್ಲಿಕ್ಕೆ ಉಂಟು, ಸ್ವಲ್ಪ ಸ್ಟಾಕ್ ಬರುವ ಟೈಮಲ್ಲಿ ನೋಡೋಣ ಹೇಗಿದೆ ಅಂತ ಹೇಳಿ. ಹಾಗೂ ಕೆಲವು ನಾವು ತಗೊಂಡೆ, ತುಂಬ ಚೆನ್ನಾಗಿದೆ. ಅದನ್ನಲ್ಲೇ ನಾವು ಇಟ್ಟಿದ್ದೀವಿ ಇವಾಗ. ಅಲ್ಲಿಂದ ಮತ್ತೆ ಪದ್ಮ ಅವರು ತೊಗೊಂಡು ಬರ್ತಾರೆ. ಕೆಲವು ನಮಗೆ ಆಗುವಂಥ ಸ್ವಲ್ಪ ಮಾತ್ರ ಐಟಮ್ಸ್ ನಾವು ತೊಗೊಂಡು ಬಂದಿದ್ದೀವಿ. ಹಾಗೆ ನನಗೆ ಏನೆಲ್ಲ ನಾನು ತೊಗೊಂಡೆ ಅಂತೇಳಿ ನನಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅದೆಲ್ಲ ನಾವು ತೊಗೊಂಡ ಪ್ರಾಡಕ್ಟ್ ಅವರ ಹತ್ರನೇ ಇರೋದು, ಅವರೇ ತೊಗೊಂಡು ಬರ್ತಾ ಇದ್ದಾರೆ. ಅವರೆಲ್ವಾ ಆರ್ಕಿಟೆಕ್ಟ್ ನಮ್ಮದು, ಅವರು ಡಿಸೈನ್ ಮಾಡಬೇಕು. ಹಾಗೆ ಅವರೇ ಎಲ್ಲಿ ಬೇಕು ಅಲ್ಲೆಲ್ಲ ಅವರು ಸೆಟ್ ಮಾಡಿ ಕೊಡ್ತಾರೆ ನಮಗೆ. ನಾವೇನು ಅದಕ್ಕೆ ಎಕ್ಸ್ಟ್ರಾ ಎಲ್ಲ ಮಾಡಲಿಕ್ಕಿಲ್ಲ, ಅವರೆಲ್ಲ ಇದು ಮಾಡಿ ಕೊಡ್ತಾರೆ. ಹಾಗೆ ಅವರ ಹತ್ರನೇ ಉಂಟು ಎಲ್ಲ. ಆದರೆ ಸೆಟ್ ಮಾಡುವ ಟೈಮಲ್ಲಿ ಮನೆಯಲ್ಲಿ ನಾನು ಒಂದೊಂದೇ ಸೆಟ್ ಮಾಡುವಾಗ ಇದು ಇಲ್ಲಿಂದ ತಗೊಂಡು ಬಂದಿದೆ ಅಂತ ನಿಮಗೆ ಖಂಡಿತ ತೋರಿಸ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ಈಗ ಸ್ವಲ್ಪ ಶಾಪಿಂಗ್ ಆಯಿತು. ಇನ್ನು ಊಟಕ್ಕೆ ಈಗ ನಿಂತಿದ್ದೀವಿ. ಅಂದರೆ ವೆಂಕಿ ಅರ್ಜುನ್ ಇಬ್ಬರಿಗೂ ಕರೆದಿದ್ದೀವಿ. ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ನಿಂತು 2 ನಿಮಿಷ ಆಯಿತು. 2 ನಿಮಿಷಕ್ಕ ಅಂತ ಹೇಳಿದ್ದಾರೆ, ಇನ್ನೂ ರೀಚ್ ಆಗಲಿಲ್ಲ, ನೋಡಬೇಕು. ಓಕೆ, ತುಂಬ ಹಸಿವಾಗಿದೆ. ಬೆಳಿಗ್ಗೆ ಕೂಡ ಇವತ್ತು ಬ್ರೇಕ್ಫಾಸ್ಟ್ ತಿನ್ನಲಿಲ್ಲ, ಯಾಕೋ ಮನಸ್ಸೇ ಇರಲಿಲ್ಲ ಯಾರಿಗೂ ಬ್ರೇಕ್ಫಾಸ್ಟ್ ತಿನ್ನಲಿಕ್ಕೆ. ಕಾಫಿ ಒಂದು ಡ್ಯಾಡಿ ಮಾಡಿ ಕೊಟ್ಟಿದ್ರು, ಅದನ್ನೇ ಕುಡಿದು ಬಂದಿದ್ವಿ. ಓಕೆ, ಈಗ ಊಟಕ್ಕೆ ಹೋಗೋದು. New Year. Traditional man. ಚಿಕನ್ ಬಿರಿಯಾನಿ Chicken ಎರಡು ಓಕೆ. 2 ಮತ್ತು 3 ಸ್ಟೀಮ್ ರೈಸ್ 3 ಸ್ಟೀಮ್ ರೈಸ್. ಸ್ಟೀಮ್ ರೈಸ್ ಬೋಲೆ ಸಾಂಬಾರ್ ಸಹ ಮಾತ್ರ ಬರುತ್ತೆ. ಸಾಂಬಾರ್ ಸಹ ಮಾತ್ರ ಬರುತ್ತೆ ಸ್ಟೀಮ್ ರೈಸ್. ಓಕೆ ಓಕೆ ಓಕೆ, ನಾವು ಇಲ್ಲಿ ನಂದನ್ ರೆಸ್ಟೋರೆಂಟ್, ನಂದನ ರೆಸ್ಟೋರೆಂಟಲ್ಲಿದ್ದೇವೆ. ಎಲ್ಲರೂ ಊಟ ಆರ್ಡರ್ ಮಾಡಿದ್ದಾರೆ. ಬೆಂಕಿಗೆ ಬಿರಿಯಾನಿ ಅಂತೆ, ಮತ್ತು ಅವನಿಗೆ ಕೂಡ ಬಿರಿಯಾನಿ ಇರಬೇಕು. ನಾನು ಏನು ತಗೊಂತೀನಿ ಕಾಪಿ ಹೊಡಿತಾನೆ. ಅವನಿಗೆ ಕೇಳಿದೆ ಬಿರಿಯಾನಿ ಬೇಕಾ ಬೇಡ ಅಂತ ಹೇಳಿದ, ಚಿಕನ್ ತಾಲಿ ಬೇಕಾ ಬೇಡ ಹೇಳಿದ, ಫಿಶ್ ತಾಲಿ ಬೇಕಾ ಬೇಡ ಅಂತ. ಮತ್ತೆ ಏನು ಬೇಕು ಮಾರ ಇದು ಬಾಬಾ ಅಲ್ಲಿ ಔಟ್ ಸೈಡಲ್ಲಿ ಸಿಗುತ್ತೆ. ಆಯ್ತು, ನಾನು ತಿಂತೀನಿ ಬಿರಿಯಾನಿ. ಹಾಗೆ ಊಟಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅರ್ಜುನ್ ಬರಲಿಲ್ಲ ಇನ್ನು, ಅರ್ಜುನ್ ಬರಬೇಕಷ್ಟೆ. ಅರ್ಜುನ್ ಎಲ್ಲಿ ಬಂದ?
ಇಲ್ಲ ಪರವಾಗಿಲ್ಲ, ಅವ್ನು ಬಿಲ್ಲು ಬಂಡಿ ಬಿಡತ್ತೆ. ಅಲ್ಲ ಪ್ರಿಯ, ಹೌದು, ಸ್ವಲ್ಪ ಲೇಟ್ ಬಾ. ಅರ್ಜುನ ಬಿಲ್ ಕೊಡ್ಲಿಕ್ಕೆ ಬರ್ತಾರೆ. ಇದಂತ ಉಪ್ಪಿನಕಾಯಿ, ಉಪ್ಪಿನಕಾಯಿ, ಇದು ಸಕ್ಕರೆ, ಅವರು ಮೊಸರು ಕೊಡ್ತಾರೆ, ದಹಿ ಕೊಡ್ತಾರೆ, ಅದಕ್ಕೆ ಇದು ಚಟ್ನಿ ಪುಡಿ ಚೆನ್ನಾಗಿರುತ್ತೆ. ಓಕೆ, ನಾನು ತಾಲಿ ತಗೊಂಡೆ. ಹಾಗೂ ಇಲ್ಲಿದ್ದು ಸ್ಪೆಷಲ್ ಎಷ್ಟು 4-5 ಏನೋ ಬರುತ್ತಂತ ಹೇಳಿದರು. ಇಲ್ಲಿದ್ದು ಸ್ಪೆಷಲ್ ಇದು ಅಂತ ಹೇಳ್ತಾರೆ ಪ್ಲ್ಯಾಟರ್. ಆದರೆ ಅದರಲ್ಲಿ ಎಲ್ಲನೂ ಚೆನ್ನಾಗಿತ್ತು ಮಾತ್ರ. ಇದು ರೈಸ್ ಎಲ್ಲ ಇದು ತೊಗೊಂಡ್ರೆ, ನೀವು ತಾಲಿ ತೊಗೊಂಡ್ರೆ ತುಂಬ ಅಂದರೆ ಇನ್ನೊಮ್ಮೆ ಕೂಡ ಕೊಡ್ತಾರೆ ನಿಮಗೆ. ನನಗಿವತ್ತು ಮಾತಾಡಲಿಕ್ಕೆ ಆಗ್ತಾಯಿಲ್ಲ, ಯಾಕೆಂತ ಗೊತ್ತಿಲ್ಲ. ತುಪ್ಪ ಹಾಕಿ ಆ ಪುಡಿ ಹಾಕಿ ಊಟ ಮಾಡಿದರೆ ತುಂಬ ಸೂಪರಾಗಿತ್ತು. ಇದಕ್ಕಿಂತ ಮೊದಲು ಕೂಡ ನಾವಿಲ್ಲಿ ಬಂದಿದ್ವಿ, ವಿಸಿಟ್ ಮಾಡಿದ್ವಿ, ಚೆನ್ನಾಗಿದೆ ಇಲ್ಲಿಯ ಫುಡ್ಡು. ಹಾಗೂ ಲಾಸ್ಟಿಗೆ ಹೋಗುವಾಗ ಪಾನ್ ತಿನ್ನೋಣ ಅಂತೇಳಿ, ಇಲ್ಲಿಯ ಪಾನ್ ತುಂಬ ಸೂಪರ್ ಇರುತ್ತೆ, ನನಗೆ ತುಂಬ ಇಷ್ಟ ಆಯಿತು. ಹಾಗೆ ನಾನು ಪಾನ್ ತಿಂದು ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ. ಮೇಡಮ್, ನೀವು ಮಧ್ಯಮ ಕುಟುಂಬದ ಹೌದು, ನೋಡ್ತೀರಾ? ನೋಡ್ತಾ ಇರ್ತೀವಿ ನಾವು, ಡೈಲಿ ನೋಡ್ತಾ ಇರ್ತೀವಿ. ಥ್ಯಾಂಕ್ ಯು. ನೀವು ಇಲ್ಲೆಯಾ? ನೀವು ಆಕ್ಟಿಂಗ್ ಎಲ್ಲ ನೋಡ್ತಾ ಇರ್ತೀವಿ. ಮೊನ್ನೆ ಫೈಟಿಂಗ್ ಮಾಡಿದ್ರಲ್ಲ ವಿಡಿಯೋದಲ್ಲಿ. ಹೌದೌದು, ನೋಡಿದ್ರ? ಅದು ನನ್ನ ತಮ್ಮಂದಿರ ಹತ್ರ ಮಾಡಿದ್ದು, ಹೌದಾ? ಸಾರಿ ಹೊಡೆದಿದ್ದು. ತಮ್ಮಂದ್ರು ಪಾಪ ಬಹಳ ಒಳ್ಳೆ. ಹೌದಪ್ಪ, ಹೌದು. ನೀವು ಕೂಡ ಇದ್ದೀರಲ್ಲ ಜೇನು ಸ್ಟುಡಿಯೋದಲ್ಲಿ? ನೀವು ನೋಡ್ತಾ ಇರ್ತೀರಾ? ನಾವು ನೋಡ್ತಾ ಇರ್ತೀವಿ. ನಿಮ್ಮ ಅಣ್ಣ ಚೆನ್ನಾಗಿದ್ದಾರೆ, ನೀವು ಅಷ್ಟೇ. ಅದು ಏನಂದ್ರೆ ವಿಡಿಯೋದಲ್ಲಿ ಪಾಪ ಅವ್ರು ಹಂಗೆ, ರಿಯಲ್ ಆಗಿ ನೋಡಿದ್ರೆ ಅವನಂತ ಕುರುಪು ಇನ್ನೊಬ್ಬ ಇಲ್ಲ. ನಿಮ್ಮ ಅಣ್ಣಂಗೆ ನೀವು ಹಂಗೆ ಅನ್ಕೋಬಾರ್ದು, ಬಟ್ ನಿಮ್ಮ ಅಣ್ಣ ತುಂಬಾ ಚೆನ್ನಾಗಿದ್ದಾರೆ. ಕೇಳಿ ಸ್ವಲ್ಪ, ನಿಮ್ಮ ಅಣ್ಣ ಚೆನ್ನಾಗಿದ್ದಾರೆ. ಕೇಳ್ರಿ, ನಮ್ಮ ಬಗ್ಗೆ, ನಮ್ಮ ಚಾನಲ್ ಬಗ್ಗೆ ನೀವು ಯಾಕೆ ಮಾತಾಡ್ತೀರಾ? ನಿಮ್ಮ ಅಣ್ಣ ಚೆನ್ನಾಗಿಲ್ಲ, ನೀವಂತೂ ಎಲ್ಲಾಡ್ಕೆ ಹಾಕೊಂಡು ಉಗಿಬೇಕು ಅನ್ಸುತ್ತೆ ನಿಮ್ಮ ಗಾಡಿ ಹೊಸ್ತಾ? ಗಾಡಿ ತಗೊಂಡಿದ್ದೀರಾ ಅನ್ಸುತ್ತೆ. ಲಾಟ್ರಿ ಯಾಕೇನು ಇಲ್ಲ, ಏನೂ ಇಲ್ಲ. ಇದು ಬಂದಿದ್ದೆಲ್ಲ ಗಾಡಿ ಕೊಟ್ಬಿಟ್ಟು ಶಿವ ತೊಗೊಳ್ತಾ. ಏನು ಬಂದಿದ್ದೀರಾ ಇಲ್ಲಿ? ಪೆಟ್ರೋಲ್ ಬಂಕ್ ಇನ್ನೇನಕ್ಕೆ ಬರ್ತಾರೆ? ಇಸ್ಕೊಂಡು ಹೋಗ್ತಿದ್ದೆ ಗಾಡಿಗೆ. ಮತ್ತೆ ಏನಕ್ಕೆ ಹಂಗೆ ನಿಂತಿದ್ದೀರಾ? ಮೇಡಮ್ ಅವ್ರನ್ನ ನೋಡಿದ್ವಲ್ಲ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡಿ ಇವ್ರು ಯಾರು? ಗೊರಿಲ್ಲಾ ಅಲ್ಲ, ಇಲ್ಲೇ ಪಜ್ಜು ಅವರು. ಗೋರಿಲ್ಲಾ ಅವ್ರ ಮಗು, ಅದು ಗೋರಿಲ್ಲಾ ಅವ್ರ ಮಗು. ನಾವು ಒಂದು 7 ತಿಂಗಳಿಂದ ಸಾಕ್ತಾ ಇದ್ದೀವಿ. ಚಿಂಪಾಂಜಿ ಅಲ್ಲ, ನೀನೇ ಅದು. ಚಿಂಪಾಂಜಿನ ಗೊರಿಲ್ಲಾನ? ಎರಡು ಬ್ರೀಡು ಸೇರಿದೆ. ಕ್ರಾಸ್ ಬ್ರೀಡ್ ಅದು. ಕೆಲವರು ಅಂತಾರೆ, ಅಕ್ಕ ಪ್ರಿಯಾಕ ಬೇಡದ ಅತಿ ಆಯ್ತು. ಪಾಪ ಇನ್ನೊಸೆಂಟ್ ಪಚ್ಚಗೆ ಹೇಳ್ಬೇಡಿ. ಇನ್ನೋಸೆಂಟ್ ಗರ್ಲ್, ಸಾರಿ ಇನ್ನೋಸೆಂಟ್ ಬಾಯ್ ಅವನು. ಅವನು ಕಾಮಿಡಿ ಮಾಡ್ತಾನೆ, ನಾವು ಕಾಮಿಡಿ ಮಾಡ್ತೀವಿ. ಬೇಡ, ಓಕೆ ಬಾಯ್. ಬಾಯ್. ಬರ್ತಾ ಇರಿ ಅವಾಗ ಅವಾಗ ಪೆಟ್ರೋಲ್ ಪಂಪಿಗೆ. ಇದೇ ಪೆಟ್ರೋಲ್ ಬಂಕ್ ಬರ್ತೀವಿ. ನಿಮಗೆ ಕೆಲಸ ಇಲ್ಲ ಅಂದ್ರೆ ಹಿಂದೆ ಫಾಲೋ ಮಾಡಿ, ನಮಗೂ ಏನು ಕೆಲಸ ಇಲ್ಲ. ಇಲ್ಲ, ನಮಗಿದೆ. ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಡಿ ಆಯ್ತಾ? ಓ ಖಂಡಿತ, ಸಬ್ಸ್ಕ್ರೈಬೇ ಮಾಡಿಬಿಟ್ಟಿದ್ದೀವಿ. ಕೆಲಸ ಇಲ್ಲ ಅಂದ್ರೆ ಬನ್ನಿ. ಇಲ್ಲ, ನೀವು ಹೋಗಿ ಬನ್ನಿ, ನಮಗೆ ಭಾಳ ಕೆಲಸ ಇದೆ. ಏನು ಕೆಲಸ ಸರ್? ನಿಮ್ಮಷ್ಟು ತಲೆಗೆ ಹಾಕೊಳ್ಳೋಷ್ಟು ಪುರ್ಸಕ್ತಿಲ್ಲ ನಮಗೆ. ಏನು ಕೆಲಸ ನಿಮ್ಮದು? ನಮಗೆ ಸುತ್ತಾಡೋದು. ಅದಕ್ಕೆ ಹಿಂದೆ ಫಾಲೋ ಮಾಡಿ, ಸುಮ್ಮನೆ ಹೇಳಿ ನಿಮ್ಮ ಹಾಳಕ್ಕೆ. ನಮ್ಮದು ಫಾಲೋ ಮಾಡೋದಲ್ಲ ಕೆಲಸ, ಸುತ್ತಾಡೋದು. ಮಾಡಿ ಪೆಟ್ರೋಲ್ ಹಾಕಿಸ್ಕೊಂಡ್ರಾ? ಹಾಕ್ಸ್ಕೊಂಡು ಹೋಗಿ, ನನ್ನ ಇಷ್ಟ. ಓ ನಮ್ಮ ಡ್ರೈವರು ಯಾರೇ ನೋಡಿಯೋದೇ ಕಲಿಯಲ್ಲ, ಹೇಳಿ ಸಾಕಾಗೋಗೈತೆ.
ನೋಡಿದ್ದೀನಲ್ಲ. ಇಂಡಿಕೇಟರ್ ಹಾಕಲ್ಲ. ಓಕೆ, ಊಟ ಎಲ್ಲ ಮುಗಿಸಿ ಇವಾಗ ಸ್ಟೋರಿ ರೂಮಲ್ಲಿ ಒಂದು ಫಿಲ್ಮ್ ಮೊನ್ನೆ ಅರ್ಧ ನೋಡಿದ್ವಿ. ತುಂಬ ಚೆನ್ನಾಗಿದೆ. ಸ್ವಲ್ಪ ಕಪಲ್ಸ್ ಫಿಲ್ಮ್ ಅದು. ಅಂದರೆ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಬಂದಾಗೆಲ್ಲ ಹೇಗೆ ಇದು ಮಾಡಬೇಕು. ತುಂಬ ಚೆನ್ನಾಗಿದೆ ಫಿಲ್ಮ್. ಹೆಸರು ಎಂತ ನಂಗೆ ಗೊತ್ತಿಲ್ಲ. ಅಲ್ಲಿ ಉಂಟಲ್ಲ ಅಲ್ಲಿ ಉಂಟು ಅದು ಲೈಟ್ ಎಂತ ಗುಜರಾಪತಿ ಗುಜರಾಪತಿನ ವೀರನಪತಿನ ಕಾಣ್ತಾ ಇಲ್ಲ ಅದು ಸರಿ. ಛತ್ರಪತಿ. ಹಾಗೆ ಎಂತದ ಉಂಟು ಹೆಸರು. ಮತ್ತೆ ನೋಡ್ತೀನಿ, ನಾನು ಹೇಳ್ತೀನಿ ನಿಮಗೆ. ಚೆನ್ನಾಗಿದೆ, ನೋಡಿ ನೀವು ಕೂಡ. ಪ್ರಮೋಷನ್. ಪ್ರಮೋಷನಾ? ಚಾ ಕುಡಿಯೋಣ ಅಂತ ಹೇಳಿ ಆಸೆ ಇತ್ತು. ಚೆನ್ನಾಗಿದೆ ಅಲ್ಲ? ಶುಂಠಿ ಎಲ್ಲ ಹಾಕಿ ಮಸಾಲೆ ಟೀ ಕುಡೀರಿ. ಮಪ್ಪಳೆ रहो 1 मिनट. ಈಗ ಬರುದಾ? ಬಾಯ್ ಅಲ್ವಾ? ಬರ್ತೀಯಾ? ಬಾ ನಮ್ಮ ಜೊತೆ ಬಾ. ಬಾ ಟಾಟಾ ಹೋಗೋಣ ಬಾ. ಹೌದು ಬ್ರೋ. ವೆಂಕಿ ಮಾಮ ತಂದಿದ್ದಾನೆ. ಅವ್ರು ಬರುವಾಗ ಗುಡ್ಗುಡ್ಬಿಡಿ ಮಾಡ್ತಾ ಎಂತ ನಡೀತಾ ಇದೆ? ನೀವು ಅಲ್ಲಿಂದ ಫೋನಲ್ಲಿ ಮಾತಾಡ್ತಾ ಹೀಗೆ ಎಂಟ್ರಿ ಮಾಡಿ. ಹೀಗೆ ಫೋನಲ್ಲಿ ಮಾತಾಡ್ತಾ ಹೀಗೆ ಎಂಟ್ರಿ ಮಾಡುವಾಗ ನಾನು ಹೀಗೆ ನಡುತ್ತಿರ್ತಾನೆ. ನೀವು ಕರಿಬೇಕು. ಎಂತ ಕರಿ? ಅಣ್ಣ 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 ತುಂಬ ಗಲ ಸೂಪ್ರಾಯ. ಒಂದೇ ಟೇಕಲ್ಲಿ ಅಣ್ಣ ನನ್ನ ಗಂಟ್ಲು ತುಂಬ ಹೋಗ್ತಾ ಉಂಟು, ಇವಾಗಲೇ ಸತ್ತೋಗ್ತೀನಿ ಅನಿಸ್ತಾ ಉಂಟು. ಹಾಗೆ ಹೇಳಿದ್ರೆ ಆಯ್ತು. ಯಾವುದೋ ಹೀರೋ ಪಾಟ್ ಕೊಡ್ತೀನಿ ಅಂದ್ಬಿಟ್ಟು ಕರ್ಕೊಂಡ್ಬಂದ್ಬಿಟ್ಟು ಪಾಟ್ ಕೊಡ್ತಾರ. ಹೀರೋ ಪಾರ್ಟಿ ಅಲ್ಲ, ಇದ್ರಲ್ಲಿ ನಿಮ್ದು ಮೇನ್ ಕ್ಯಾರೆಕ್ಟರ್ ಇದು. ನಿಮ್ದು ನಿಮ್ದೇ ನಾನು ಹೇಳಿದಲ್ಲ. ಹೌದು, ನಾವು ಹೇಳಿದ್ವಲ್ಲ ನಿಮ್ಗೆ ಮೇನ್ ಕ್ಯಾರೆಕ್ಟರ್ ನೀನು. ಮತ್ತೆ ನೀನೆಲ್ಲ ಕೇಳ್ತೀನಿ ಮೇನ್ ಕ್ಯಾರೆಕ್ಟರ್ ಬೇಕಂತ. ಗೊತ್ತಿಲ್ಲ ನಂಗೆ. ಇದು ಮೇನ್ ಕ್ಯಾರೆಕ್ಟರ್. ಹೇಗಿದ್ದೆ ಹೇಗಾದೆ? ಹೇಗಿದ್ಯಾ ವೆಂಕಿ? ಹೇಗಾಗಿ ನಮ್ಮ ಇವತ್ತಿನ ಭಿಕ್ಷುಕ, ರೋಡ್ ಸೈಡ್ ಭಿಕ್ಷುಕ. ಕ್ಯಾರೆಕ್ಟರ್ ಇನ್ಸ್ಟಾದಲ್ಲಿ ನೋಡಿ ನಮ್ದು, ಅದರಲ್ಲಿ ಬರುತ್ತೆ. ಈ ರಾತ್ರಿ ಪೊಲೀಸರ ಹತ್ರ ಬೈಕೊಂಡು ನಾವು ಜಗಳ ಮಾಡ್ಕೊಂಡು ನಾವು ವಿಡಿಯೋ ಮಾಡ್ತಾ ಇದ್ವಿ ರಾತ್ರಿ ಹೊತ್ತು. ಅವ್ರು ಹೇಳೋದು ಒಳ್ಳೇದೇ. ಅವರು ನಮ್ಮ ಒಳ್ಳೇದಕ್ಕೆ ಹೇಳೋದು. ಹಾಗೆಲ್ಲ ಜಗಳ ಅಂದ್ರೆ ಆ ತರ ಜಗಳ ಅಲ್ಲ. ಸೊ ಅದೇ ರಿಕ್ವೆಸ್ಟ್ ಮಾಡಿದ್ವಿ, ಮಾತುಕತೆಯಲ್ಲಿ ರಿಕ್ವೆಸ್ಟ್ ಮಾಡಿದ್ವಿ ನಾವು. ಜಸ್ಟ್ ಮಾತು. ಪ್ಲೀಸ್ ಒಮ್ಮೆ ನೀರು ತಂದು ಕೊಡಿ ಅಣ್ಣ ಅಂತ ಹೇಳಿ. ಅವಾಗ ಅವ್ರು ಹೇಳ್ತಾರೆ, ಹೋಗೋ ಇಷ್ಟೊತ್ತಿಗೆ ಹೋಗೋ ಇಷ್ಟೊತ್ತಿಗೆ ಎಲ್ಲರೂ ಮಲ್ಕೊಂಡಿದ್ದಾರೆ, ಎಬ್ಸಿ ನೀರು ತರಬೇಕಲ್ಲ ನಿಮಗೆ, ಹೋಗ್ತಾ ಇರು ಅಂತ ಹೇಳಲಿಕ್ಕೆ. ಅಷ್ಟೇ. ಇವಾಗ ಇಲ್ಲಿಂದ ಹೊರಟ್ವಿ ನಾವೆಲ್ಲರೂ. ಸ್ವಲ್ಪ ಬೇಗನೆ ಹೊರಡ್ಬೇಕಿತ್ತು. ಮಾತಾಡ್ತಾ ಸ್ವಲ್ಪ ಲೇಟ್ ಆಯ್ತು. ಹಾಗೆ ಅಮ್ಮ ಹೋಗಿದ್ದಾರೆ ಡ್ಯೂಟಿಗೆ, ನಾವು ಮಾತ್ರ ಬಾಕಿ ಇದ್ದೀವಿ. ಈಗ ಹೋಗುದಾಯ್ತಾ ವೆಂಕಿ, ಅರ್ಜುನ್? ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಸುಧಾರಿಸಿದ್ರಿ. ರೆಡಿ ಆಶೀರ್ವಾದ. ತವರ ಮನೆಗೆ ಬಂದಾಗ ಬಾಯ್. ಓಕೆ ಬಾಯ್. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಆಯ್ತು, ಫೋನ್ ಮಾಡಿ. ಓಕೆ ರೆಡಿ. ಇಲ್ಲ, ಮಾಡ್ತೀವಿ. ಮೆಸೇಜ್ ಮಾಡೋದಷ್ಟೇ. ಮಾಡ್ತಿರ್ತಾರ ಅಕ್ಕ.
ನಾವು ಮಾತಾಡ್ತೀವಿ. ವಾಶ್ರೂಮ್ ತರ ಬಾಯ್ 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 ವಿಡಿಯೋ ಸರ್ ಬಾಯ್ 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 ಹಂಗ ಸ್ಟ್ರೇಟ್ ಇಲ್ಲಿ ಸ್ಟ್ರೇಟ್ ಲೆಫ್ಟ್ ಫ್ಲೈಓವರ್ ಕೆಳಗೆ ಗೊತ್ತು ಅದು ಸೇಮ್ ಯಾ ಸೇಮ್ ಸೋ ಮಚ್ ಎಲ್ಲರಿಗೂ ಬಾಯ್ 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 ಚರು ಬಾಯ್ ಥ್ಯಾಂಕ್ ಯು. ನಾನು ಹೇಳಿದ್ದೆ ಮುಂದೆ ನಿಂತಿದ್ದೀನಿ ಅಂತ ಹೇಳಿ ನೀವು ಇನ್ನೇನು ಬೇಗ ಬರ್ತೀನಿ ಬಾಯ್ ಅಣ್ಣ ಇನ್ನೊಂದ್ಸತಿ ನೋಡಕ್ ಚಾನ್ಸ್ ಸಿಗ್ತಾ. ಹಿಂದೆ ಓಡಿ ಬಂದಿದ್ದಾನೆ ನೋಡಿ. ಬಾಯ್ ಬಾಯ್ ಹುಷಾರು. ಬಾಯ್ ಮಾಮ ಬಾಯ್ 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 ಬರ್ತೀವಿ ಬಾಯ್ Kanjun bos, Raya. ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಏನು ಕೂಡ ಹಾಗೆ ಇಲ್ಲಿ ನಂದಗೋಕುಲಕ್ಕೆ ಬಂದಿದ್ದೀವಿ. ನನ್ನ ಹಸ್ಬೆಂಡ್ ನನಗೆ ಹೋಗುವಾಗ ಹೇಳಿದರು ವಡೆ ತೆಗೆದುಕೊಡ್ತೀನಿ ಅಂತ ಹೇಳಿ, ಅದು ತೆಗೆಸಿಕೊಟ್ಟಿರಲಿಲ್ಲ. ಹಾಗಾಗಿ ದಾರಿ ಉದ್ದಕ್ಕೂ ಚೊರೆ ಮಾಡ್ತಾ ಇದ್ದೆ, ಹಾಗೆ ಇಲ್ಲಿ ನಿಲ್ಲಿಸಿದ್ರು ವಡೆ ತೆಗೆಸ್ಕೊಡ್ಲಿಕ್ಕೆ. ಇವಾಗ ನಾವು ಬ್ರೇಕ್ಫಾಸ್ಟಿಗೆ ನಿಂತಿದ್ದೀವಿ. ನಂದಗೋಕುಲ, ಕೃಷ್ಣ ನಂದಗೋಕುಲ ಅಲ್ಲ ಇದು? ಹೌದು. ಇಲ್ಲಿ ಒಮ್ಮೆ ನಾನು ಮಾಡಿದ್ದೆ ಬ್ರೇಕ್ಫಾಸ್ಟ್, ತುಂಬ ಚೆನ್ನಾಗಿತ್ತು. ಆಮೇಲೆ ಯಾವಾಗಲೂ ಈ ಒಂದು ರೆಸ್ಟೋರೆಂಟ್ ಮಿಸ್ ಆಗ್ತಾ ಇತ್ತು. ಇವತ್ತು ತುಂಬ ಯೋಚನೆ ಮಾಡಿ ಬಂದ್ವಿ, ಹಾಗೆ ಸಿಕ್ತು. ಊಟ ಟೈಮ್ ಆಯಿತು, ಆದರೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ವಿ ಈ ಟೈಮಲ್ಲಿ. ಎಂತ ಮಾಡ್ತೀವಿ ನಾವು? ಮೂಗು ಕ್ಲೀನ್ ಮಾಡ್ತಾ ಇದ್ದೆ. ಎಂತ ತಲೆಯಿಂದ ಏನು ತಿಂತಾ ಇದೀಯಾ? ತಲೆಯಿಂದ ಏನು ತೆಗಿತಾ ಇದೀಯಾ? ಬಾಯಿಂದನಾ? ಕರೆಕ್ಟ್ ಗೊತ್ತಾಯ್ತು. ಎಷ್ಟಾಯ್ತು ಪಜ್ಜು? ಎಷ್ಟಾಯ್ತು? 2 ಇಡ್ಲಿ ವಡೆ ಅಲ್ಲ, 2 ಇಡ್ಲಿ, 1 ವಡೆ ಮತ್ತೊಂದು ಪೂರಿ. ನಾನು ಎನಿಸಿದೆ ಅದೇ ನಿಂಗೆ ಜಾಸ್ತಿ ಆಗುತ್ತಂತ ಹೇಳಿ. ಅದರ ಮೇಲೆ ಅಣ್ಣನ ಪೂರಿ ಕೂಡ ತಗೊಂಡ್ಯಾ? ಕೊಟ್ಟರಲ್ಲ, ಅವರಿಗೆ ಬೇಕು, ಆದರೆ ನೀನು ಹೀಗೆ ಮಾಡ್ತಿದ್ದು ನೋಡಿ ಕೊಟ್ಟರು. ನೀನು ಬೇಡ ಹೇಳಬೇಕು ಅವಾಗ, ಅದು ಅಭ್ಯಾಸನೇ ಇಲ್ಲಲ್ಲ. ಹೇಳ್ದೆ ಕೈ ಓಕೆ, ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಹೊರಟಿದೆ ನಮ್ಮ ಪಯಣ. ಇವಾಗ ಮುಂದುವರೆದಿದೆ, 1:20 ಆಯಿತು. ನೋಡ್ಬೇಕು ಇವಾಗ ರೀಚ್ ಆಗುವಾಗ ಎಷ್ಟು ಹೊತ್ತಾಗುತ್ತೆ ಏನಂತ ಹೇಳಿ. ಮಧ್ಯದಲ್ಲಿ ಇನ್ನೂ ಕೂಡ ನಿಲ್ಲಿಕ್ಕಿರುತ್ತೆ, ಮತ್ತು ತುಂಬ ಫಾಸ್ಟ್ ಕೂಡ ಹೋಗಲಿಕ್ಕೆ ಆಗಲ್ಲ, ಯಾಕೆಂದರೆ ರೋಡೆಲ್ಲ ಮಧ್ಯದಲ್ಲಿ ಸರಿ ಇಲ್ಲ ಅಲ್ವಾ. ಹಾಗೀಗ ಹೋಗ್ತಾ ಉಂಟು, ನೋಡಬೇಕು ಎಷ್ಟು ಹೊತ್ತಾಗುತ್ತೆ. ಎಷ್ಟು ಹೊತ್ತಾಗ್ಬೋದು? ಒಂದು ಅಂದಾಜು 9. 9 ಆಗ್ಬೋದು. ಓಕೆ, ಹೋಗೋಣವಾ? ಅಲಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ. ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನೂ ಸುಳಿವನು ನೀಡಿ. ಏನೋ ಬಯಸಿದೆ ಈ ಹೃದಯ ಹೊಸದಿಲ್ಲಿ, ಮಾತಾಡಿದೆ ಕಾನೂಡ ಹನಿಯಲ್ಲಿ. ಎಲ್ಲೋ ಹೊರಟಿದೆ ಈ ಮನಸ್ಸು ಕೈ
ಜಾರಿ ನೋಡಿ 2 ಬಸ್ ಕೂಡ ಹೋಗ್ತಾ ಉಂಟು. ನಾವೆಲ್ಲಿ ಹೋಗುದು? ಆಗದಿಂದ ಹಾರ್ನ್ ಮಾಡಿದ್ರು ಸೈಡ್ ಬಿಡ್ತಾ ಇಲ್ಲ. ಸೈಡ್ ಕೊಡಿ ಮಾರ್ರೆ, ಸ್ವಲ್ಪ ಸೈಡ್ ಕೊಡಿ ಮಾರ್ರೆ, ನಾವು ಹೋಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸೌತೆಕಾಯಿ ಕೆಜಿ ಎಷ್ಟು ಬರ್ತದೆ? 6 ಕೆಜಿ 50, 6-7 ಬರ್ತದೆ. 1 ಕೆಜಿ ತಕೊಂಡ್ ಬಾ. ಅದರಲ್ಲಿ ಕಟ್ ಮಾಡಿ ಎಲ್ಲದಕ್ಕೆ ಕಟ್ ಮಾಡಿ. ಕಟ್ಕರ್ ಮಸಾಲ ಹಾಕಿ ತರಬೇಕು. ಎಲ್ಲ ಕಟ್ ಮಾಡಿ ಮಸಾಲ ಹಾಕಿ ಕೊಡಿ. इतने स्लो का उसी जी बोटी यार ओपन कर सेवा ಹಿಂದೆ ಸೈಡ್ ನೀರು ಹೋಗ್ತಾ ಬುಳ ಅಂತೇಳಿ ಊಟ ಮಾಡಲಿಲ್ಲ. ಅಲ್ಲಲ್ಲಿ ನಿಲ್ಲಿಸಿದ್ವಿ, ಆದರೆ ಎಲ್ಲಿ ಕೂಡ ಸರಿ ಹೋಟೆಲ್ ಸಿಗಲಿಲ್ಲ. ಚಾ ಎಲ್ರಿಗೂ, ಅವನಿಗೆ ಬೇಡ ಅಂತೆ. ಹಾಂ, ನಿಂಗೆ ಬೇಡ ಅಲ್ಲ? ಉಳಿದವರಿಗೆ ಬೇರೆ ಎಂತ ಉಂಟು ನೋಡು. मिर्ची बोंडा जिंदाबाद. किसी मंजर पर मैं रुका नहीं, कभी खुद से भी मैं मिला नहीं. एक गिला तो है मैं खफा नहीं. शहर एक से गांव, एक से लोग, एक से नाम, एक ಹಾಯ್, ಹೆಲೋ. ಇಲ್ಲಿ ನಾವೆಲ್ಲರ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋದು. ಓಯ್ ಓಯ್ ಏನ್ ಮಾಡ್ತೀರಾ? ಏನ್ ಮಾಡ್ತಾ ಇರೋದು? ಸ್ಟೇರಿಂಗ್ ತಿರುಗ್ತಾ ಇದ್ದೇನೆ ಅಷ್ಟೇ. ಹೌದಾ? ನಿಮ್ಗೆ ಬೋರ್ ಆಗಲ್ವಾ? ಎಂತ ಬೋರ್ ಆಗೋದು? ಕಾರ್ಯವನ್ನ ಸಹ ಓಕೆ ಆಯ್ತಾ? ಇದು ಎಂತ ಎಂತ ಇದು? ಘಾಟ್ ಸೆಕ್ಷನ್ ಆಯ್ತು. ಆಯ್ತಾ? ಇವಾಗ ಗಂಟೆ 5:10 ಆಯ್ತು. ಊಟ ಮಾಡಲಿಲ್ಲ ನಾವು, ಅದೇ ಬ್ರೇಕ್ಫಾಸ್ಟ್ ಮಾಡಿದ್ವಲ್ಲ ಅದೇ. ಇವ್ರು ನೋಡಿ 3 ಕಳ್ಳರು ಹಿಂದ್ಗಡೆ
ಅವನು ನೋಡಿ, ಒಂದು ಬೆಳಿಗ್ಗೆಯಿಂದ ಮಲಗಿದಾನೆ, ಇನ್ನೂ ಕೂಡ ಹೇಳಲಿಲ್ಲ. ಡೆಡ್ ಬಾಡಿ ನೋಡಿ, ಅಲ್ಲಿ ಸ್ಟಾರ್ಟ್ ಆಗಿದ್ದು ಮಲಗಲಿಕ್ಕೆ, ಇನ್ನೂ ಕೂಡ ಹೇಳಲಿಲ್ಲ. ಇಂಥವ್ರನ್ನೆಲ್ಲ ಕರ್ಕೊಂಡು ಹೋದ್ರೆ ಇದೇ ಗತಿ. ಓಕೆ, ಈಗ ಎಲ್ಲಾದರೂ ಮುಂದೆ ತುಂಬ ಬಾಯಾರಿಕೆ ಆಗ್ತಾ ಉಂಟು, ಕೋಲ್ಡ್ ಏನಾದರೂ ಕುಡಿಬೇಕು. ಬೇಡ. ಹಾಗೂ ಪಾಪ ಈಗ ಬರುವಾಗ ಒಂದು ಗಾಡಿ ಇದಕ್ಕೆ ಬಿದ್ದಿತ್ತು, ಬೇಜಾರಾಯಿತು ನೋಡಿ. ಮಾತ್ರ ಟ್ರಕ್, ಫಿನೈಲ್ ಟ್ರಕ್ ಸೀದಾ ಹೊಂಡಕ್ಕೆ ಬಿದ್ದಿದೆ. ಪಾಪ ಏನಾಗಿತ್ತು ನೈಟಿಗೆ ಬಿದ್ದದಂತೆ. ಈಗ ಫಿನೈಲನ್ನು ಒಂದೊಂದೇ ತೆಗಿತಾ ಇದ್ದಾರೆ. ಒಮ್ಮೆ ನೀರಿರುವ ಜಾಗದಲ್ಲಿ ಬಿದ್ದಿದ್ರೆ ಫಿನೈಲ್ ಎಲ್ಲ ಹೋಗ್ತಿತ್ತಲ್ಲ. ಡ್ರೈವರ್ಗೆ ಏನಾಗ್ಲಿಲ್ಲ. ಡ್ರೈವರ್ಗೆ ಏನಾಗ್ಲಿಲ್ಲ ಅಂತ ಅವರು ಹೇಳಿದ್ರು. ಸಬ್ಸ್ಕ್ರೈಬರೇ ಅವರು, ದೇವರ ದೊಡ್ಡ ದಯೆ ಅಂತ ಹೇಳಬೇಕು ಅಷ್ಟೇ. ಹಸಿವಾಗಿದೆ ನಿಮ್ಗೆ? ಲೆವಿ ಬೆಳಿಗ್ಗೆಯಿಂದ ಏನು ತಿನ್ಲಿಲ್ಲ. ಒಂದು ಮೆಣಸಿನಕಾಯಿ ಬಜ್ಜಿ ತಿಂದ, ಮತ್ತೆ ಒಂದು ಟೀ, ಒಂದು ಕಾಫಿ ಇರ್ಬೇಕು ಅಷ್ಟೇ. ಹೌದು. ಓ ವಾಹ್, ಎಂತ ಬಿಸಿಲು! ಅಲ್ಲಿಂದ ಬಿಸಿಲು ಸ್ಟಾರ್ಟ್ ಆಗಿದೆ, ಮುಖಕ್ಕೆ ಹೊಡಿತಾ ಉಂಟು. ಎಂತ ನಾನಾ? ಅಲ್ಲ, ಮಾಸ್ಕ್ ಹಾಕಿದ್ದೀನಿ ನೋಡಿ ನಾನು, ಅರ್ಧ ಮೂಗ್ ತನಕ ಮಾಸ್ಕ್ ನಂದು, ಖಾಲಿ ಬಾಯಿ ಮಾತ್ರ ಕಾಣ್ತಾ. ಮಿಸ್ಟರ್ ಬೋಳ್ವೆಪ್ಪ, ನೀನು ಬೋಳ್ವೆಪ್ಪ, ಲೆವಿಟನ್ ಇದು ಎಂತ ಅದು? ಸೆಟಿಬಿಟಿಸ್ ಗೋಬ್ರ ಗಾಂಡ್ಗುರ್ಪಿಲ್ಲ ಬಂಡಲ್. ಓಕೆ, ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅಲ್ವಾ, ಹಾಗೆ ಮಧ್ಯದಲ್ಲಿ ಸ್ವಲ್ಪ ಹಸಿವಾಗ್ತಾ ಇತ್ತು. ಶವರ್ಮದೊಂದು ನೋಡಿದ್ವಿ ಇಲ್ಲಿ, ಹಾಗೆ ತೊಗೊಂಡು ಅದನ್ನಾದರೂ ಸ್ವಲ್ಪ ತಿನ್ನೋಣ ಅಂತ ಹೇಳಿ ಶವರ್ಮ ತೊಗೊಂಡ್ವಿ. ಆದರೆ ಆ ರೋಲ್ ಒಂದು ತಿನ್ನುವಾಗ ಕೂಡ ಹೊಟ್ಟೆ ತುಂಬಲ್ಲ, ಒಂದೊಂದು ತೊಗೊಂಡ್ವಿ. ಹಾಗೂ ಇಲ್ಲಿ ಇವೆಲ್ಲ ಕೆಲಸ ಆಗ್ತಾ ಉಂಟು, ರೋಡ್ ಇನ್ನೂ ಕೂಡ ಆಗ್ತಾ ಉಂಟು. ಯಾವಾಗ ಆಗುತ್ತಾ ಏನೋ ದೇವರಿಗೆ ಗೊತ್ತು. ಶರ್ಮಾ ಹೇಗೆ ಉಂಟು? ಒಳ್ಳೆ ಉಂಟಾ? ಉಪ್ಪೆಲ್ಲ ಹೇಗೆ ಉಂಟು? ಕರೆಕ್ಟ್ ಉಂಟಾ? ಥ್ಯಾಂಕ್ ಯು ಎಂತ ನೀನು ಮಾಡಿದ್ದಾ? ಹಾಂ, ನಾನು ಮಾಡಿದ್ದು. ಅದೆಲ್ಲ ಅವನಿಗಲ್ಲಿ ಎಗ್ ಇದು ಮಾಡಿ ಕೊಡೋದು, ನಾನು ಅದಕ್ಕೆ ಉಪ್ಪೆಲ್ಲ ಹೆಲ್ಪ್ ಮಾಡೋದು ಅವರಿಗೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಿಸ್ಟರ್ ಮಧ್ಯಮ ಕುಟುಂಬ, ನಿಮಗೆ ಮನೆಗೆ ಬಂದು ಹೇಗೆ ಫೀಲ್ ಆಗ್ತಾ ಉಂಟು? ಸೂಪರ್ ಫೀಲ್ ಆಗ್ತಾ ಉಂಟು. ಸೈಡ್ ಬಾ. ಸೂಪರ್ ಫೀಲ್ ಆಗ್ತಾ ಉಂಟು. ಹೌದಾ? ನಿಮ್ಮ ಹಾರ್ಟಿನ ಸಿಚುವೇಶನ್ ಎಂತ ಈಗ? ದಗ 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 ದಗ, ಹೃದಯದ ಮೋಗ ಮೋಗ ಮೋಕೆ ತಲೆನಿಂದು. ಅದು ನಾಳೆ ತೆಗೀರಿ, ಈಗ ತೆಗಿಲಿಕ್ಕುಂಟು, ನಂದು ಗಿಡ ಎಲ್ಲ ಉಂಟು. ಅದು ನನ್ನ ಟ್ರಿಕ್. ನಾಳೆ ರಾತ್ರಿ 12 ಗಂಟೆಗೆ ನಾನು ತೆಗೆಯುದು, ಮತ್ತೆ ನನಗೆ ತೆಗಿಲಿಕ್ಕೆ ಸಿಗೋದಿಲ್ಲ. ತೆಗಿಯೋವಾಗ ದಿನೇ
Hello guys, follow me on Instagram. ಮಿಸ್ಟರ್ ಕ್ಯಾರೆಟ್. ನಾವು ಮನೆಗೆ ಬಂದ ನಿಮ್ಮ ಫೀಲ್ ಹೇಗೆ? ಮಾತಾಡ್ಲಿಕ್ಕೆ ಬರ್ಸೋದಿಲ್ಲ ಹಾಗೆ ಹೇಳುತ್ತಾ ನೀನು? ನೀನು ಮಾತಾಡೇ ಬೇಡ, ಹೋಗು ಮಿಸ್ಟರ್ ಕ್ಯಾರೆಟ್. ಹಾಯ್ ಅನ್ಸಿರಾ, ವಿಶ್ ಯು ಹ್ಯಾಪಿ ಬರ್ಡೇ ಪುಟ್ಟ. ಯಾವಾಗಲೂ ಚೆನ್ನಾಗಿರಿ ನೀವು.